Welcome to today's class, friends. This is my second video and very happy to share this video with you all. Today's topic is language learning. Yes, language andre namgella gottu bhashe. So ee language learning inda namge ಏನು benefit ಆಗುತ್ತೆ. In this video we are going to learn the benefits of language, the concepts of language, and ಒಂದು language ನ ಕಲಿಯಕ್ಕೆ ಮುಂಚೆ ಏನು ಅರ್ಥ ಮಾಡ್ಕೊಂಡ್ರೆ it is easy for us to learn. Okay, these are the things that we'll be learning in today's session. Moving on, language is one of the most brilliant systems created by human being to communicate through spoken or written method. ಭಾಷೆ ಇದೆ, ಆ ಭಾಷೆಯಲ್ಲಿ ನಾವು ಅದರ ಅಕ್ಷರಗಳನ್ನ ಪದಗಳನ್ನ ಸೇರಿಸಿ ಹೊಂದಾಣಿಕೆ ಮಾಡಿ ಒಂದು ಅರ್ಥಪೂರ್ಣ ವಾಕ್ಯ ರಚಿಸಿ ನಾವು ಅದರಿಂದ ಇನ್ನೊಬ್ಬರಿಗೆ ನಮ್ಮ ಮೆಸೇಜಸ್ನ ಹೇಳ್ತೀವಿ. ಸೊ ಕಮ್ಯುನಿಕೇಷನ್ ಪರ್ಪಸ್ ಏನು ಅಂದರೆ ನಮ್ಮ ಮೈಂಡಲ್ಲಿರೋ ಥಾಟ್ಸ್ನ ಇನ್ನೊಬ್ಬರಿಗೆ ಹೇಳೋದು. ಈ ಥಾಟನ್ನು ನಾವು ಇನ್ನೊಬ್ರಿಗೆ ರೀಚ್ ಮಾಡಬೇಕಾದ್ರೆ ಏನು ಸೆಲೆಕ್ಟ್ ಮಾಡ್ತೀವಿ? ಒಂದು ಮೋಡು. ನಾವು ಆ್ಯಕ್ಷನ್ ಮಾಡ್ತೀವಿ ಅಥವಾ ಬಾಯಲ್ಲಿ ಹೇಳ್ತೀವಿ ಅಥವಾ ಬರ್ದು ಕೊಡ್ತೀವಿ. ದೀಸ್ ಆರ್ ದಿ ಡಿಫ್ರೆಂಟ್ ಮೀನ್ಸ್ ಆಫ್ ಕಮ್ಯುನಿಕೇಷನ್. ಸೊ ಟುಡೇ ವಿ ವಿಲ್ ಫೋಕಸ್ ಆರ್ ಲರ್ನ್ ಓನ್ಲಿ ದಿ ಸ್ಪೋಕನ್ ಪಾರ್ಟ್ ಆಫ್ ಎ ಲ್ಯಾಂಗ್ವೇಜ್. ಆಲ್ ರೈಟ್, ನಾವು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆ್ಯಂಡ್ ಬ್ಯೂಟಿಫುಲ್ ಇನ್ಫಾರ್ಮೇಷನ್ ಹೇಳ್ತೇನೆ ನಿಮಗೆ. ಜಸ್ಟ್ ಇಮ್ಯಾಜಿನ್, ನಾವೆಲ್ಲ ಮಾತಾಡ್ತೀವಿ, ವಿ ಯೂಸ್ ಮೆನಿ ಲ್ಯಾಂಗ್ವೇಜಸ್. ಹ್ಯಾವ್ ಯು ಎವರ್ ಥಾಟ್ ಹೌ ಅನಿಮಲ್ಸ್ ಕಮ್ಯುನಿಕೇಟ್? ವೆರಿ ಬ್ಯೂಟಿಫುಲ್ ದಿಸ್ ಇಸ್. ನೀವು ಅಬ್ಸರ್ವ್ ಮಾಡಿ, ನಿಮ್ಮ ಸುತ್ತಮುತ್ತ ಪಕ್ಷಿಗಳಿರುತ್ತೆ ಅಥವಾ ನಾಯಿ, ಬೆಕ್ಕು, ಈ ಥರದ್ದೆಲ್ಲ ಹಸುಗಳೆಲ್ಲ ಇರುತ್ತೆ. ಎವ್ರಿ ಅನಿಮಲ್, ಎವ್ರಿ ಕ್ರಿಯೇಚರ್ ಕಮ್ಯುನಿಕೇಟ್ಸ್. ತನ್ನದೇ ಆದ ಗುಂಪಿನ ಇನ್ನೊಂದು ವರ್ಗದ ಪ್ರಾಣಿ ಜೊತೆ ಅದು ಕಮ್ಯುನಿಕೇಟ್ ಮಾಡೇ ಮಾಡುತ್ತೆ. ಆ್ಯಂಡ್ ದೇ ಯೂಸ್ ದ ಮೋಡ್ ಆಫ್ ಸೌಂಡ್ಸ್. ಶಬ್ದವನ್ನು ಮಾಡುತ್ತೆ. ಅದು ನಮಗೆ ಬರೀ ಶಬ್ದ, ಆದರೆ ಆ ಪ್ರಾಣಿ ವರ್ಗಕ್ಕೆ ಅದು ಒಂದು ಸ್ಟ್ರಾಂಗ್ ಕಮ್ಯುನಿಕೇಷನ್. ಎಷ್ಟು ಬ್ಯೂಟಿಫುಲ್ ಅಲ್ಲ? ಎಸ್, ಗುಡ್. ನಾವ್ ಲೆಟ್ಸ್ ಮೂವ್ ಆನ್. ನಮ್ಮ ಭಾಷೆಗೆ ಬರೋಣ. ಈಗ ನಾವು ಸೌಂಡ್ಸ್ ಮಾಡಲ್ಲ, ನಾವು ವರ್ಡ್ಸ್ನ ಯೂಸ್ ಮಾಡಿ ಮಾತಾಡ್ತೀವಿ. ವಿ ಯೂಸ್ ಅ ಪ್ರಾಪರ್ ಲ್ಯಾಂಗ್ವೇಜ್, ಒಂದು ಸಿಸ್ಟಮ್ಯಾಟಿಕ್ ಲ್ಯಾಂಗ್ವೇಜ್ನ ನಾವು ಯೂಸ್ ಮಾಡ್ತೀವಿ. ಈ ಸಿಸ್ಟಮ್ಯಾಟಿಕ್ ಲ್ಯಾಂಗ್ವೇಜ್ ಅಂತ ನಾನು ಯಾಕೆ ಹೇಳಿದೆ ಅಂದರೆ, ನಮ್ಮ ಇಂಡಿಯಾದಲ್ಲಿ ಎಷ್ಟೊಂದು ಭಾಷೆಗಳಿದೆ. ಹಿಂದಿ, ತೆಲುಗು, ತಮಿಳ್, ನಮ್ಮ ಕನ್ನಡ, ಇಂಗ್ಲೀಷ್ ಕೂಡ ಇವಾಗ ನಾವು ಫಾರಿನ್ ಲ್ಯಾಂಗ್ವೇಜ್ ಆಗಿ ಕಲಿತೀವಿ. ಈ ಎಲ್ಲ ಲ್ಯಾಂಗ್ವೇಜ್ಗೂ ವಿ ಹ್ಯಾವ್ ಅ ಸ್ಕ್ರಿಪ್ಟ್ ಅಂದರೆ ಬರಿತೀವಿ ಭಾಷೆನ. ಕನ್ನಡದಲ್ಲಿ ಅ ಆ ಇ ಬರಿತೀವಿ, ವರ್ಣಮಾಲೆ ಬರಿತೀವಿ, ಕಾಗುಣಿತ ಬರಿತೀವಿ. ಇಂಗ್ಲೀಷಲ್ಲಿ ವಿ ಹ್ಯಾವ್ ಲೆಟರ್ಸ್. ಸೊ ಯಾವ ಭಾಷೆಗೆ ಲೆಟರ್ಸ್ ಮತ್ತು ಸ್ಕ್ರಿಪ್ಟ್ ಇದೆ ಅದನ್ನು ಸ್ಕ್ರಿಪ್ಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾವ ಭಾಷೆಗೆ ಸ್ಕ್ರಿಪ್ಟ್ ಇಲ್ಲ ಅದನ್ನು ಅನ್ಸ್ಕ್ರಿಪ್ಟೆಡ್ ಲ್ಯಾಂಗ್ವೇಜ್. ಅನ್ಸ್ಕ್ರಿಪ್ಟೆಡ್ ಲ್ಯಾಂಗ್ವೇಜ್ ಅಂದರೆ ಭಾಷೆಗೆ ಲಿಪಿ ಇರೋದಿಲ್ಲ. ಕ್ಲಿಯರ್? ನಾವು ಈ ಜನರಲ್ ಕ್ಯಾಟಗರಿ ಆಫ್ ಲ್ಯಾಂಗ್ವೇಜ್ ಬಿಟ್ಟರೆ ಒಂದು ಸ್ಪೆಷಲ್ ಕ್ಯಾಟಗರಿ ಆಫ್ ಲ್ಯಾಂಗ್ವೇಜ್ ಬರುತ್ತೆ. ಇದು ನಾವೆಲ್ಲ ನೋಡಿರ್ತೀವಿ, ಬಟ್ ಅದನ್ನು ನಾವು ಯಾವತ್ತೂ ಬಳಸಿರೋದಿಲ್ಲ. ಆಮೇಲೆ ಅದ್ರ ಮಹತ್ವ ಕೂಡ ನಾವು ಅಷ್ಟಾಗಿ ತಿಳ್ಕೊಳ್ಳೋಕೆ ಹೋಗಿರೋದಿಲ್ಲ. ಕೇಳಿ, ಇವಾಗ ಹೇಳ್ತೀವಿ. ಯುನೀಕ್ ಲ್ಯಾಂಗ್ವೇಜಲ್ಲಿ ಒನ್ ಆಫ್ ದಿ ಲ್ಯಾಂಗ್ವೇಜಸ್ ಇಸ್ ದಿ ಸೈನ್ ಲ್ಯಾಂಗ್ವೇಜ್. ಕೇಳಿದ್ದೀರಾ ಸೈನ್ ಲ್ಯಾಂಗ್ವೇಜ್? ನೀವು ಯಾರಾದರೂ ಸ್ಪೀಚ್ ಇಂಪೇರ್ಡ್ ಅಂತ ಹೇಳಿದ್ರೆ, ಮಾತಾಡೋಕ್ಕೆ ಆಗದೆ ಇರೋರು, ಹುಟ್ಟಿನಿಂದ ಮಾತು ಬರದೇ ಇರೋರು, ಅಥವಾ ಹುಟ್ಟಿನಿಂದ ಕಿವಿ ಕೇಳಿಸ್ದೇ ಇರ್ತಾರಲ್ಲ ಮಕ್ಕಳಿಗೆ. ಯೂಶ್ವಲಿ ಕಿವಿ ಕೇಳಿಸಿಲ್ಲ ಅಂದರೆ ಮಾತು ಕೂಡ ಕಲಿಯೋದು ಕಷ್ಟ ಆಗುತ್ತೆ. ಹಾಗಾಗಿ ಲಿಸ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕಮ್ಯುನಿಕೇಷನ್. ಸೊ ಈ ಥರ ಮಕ್ಕಳಿಗೆ ಅಂತಲೇ ಒಂದು ಸೈನ್ ಲ್ಯಾಂಗ್ವೇಜ್ ಅಂತ ಇದೆ. ಈ ಸೈನ್ ಲ್ಯಾಂಗ್ವೇಜ್ ಅಂದರೆ ಸನ್ನೆಗಳ ಮುಖಾಂತರ ನಾವು ಕಮ್ಯುನಿಕೇಟ್ ಮಾಡೋದು. ಯಾವಾಗಾದರೂ ನೀವು ಈ ಥರದವ್ರು ಮಾತಾಡ್ತಾ ಇದ್ದರೆ ಸೈನ್ ಲ್ಯಾಂಗ್ವೇಜಲ್ಲಿ ಅಬ್ಸರ್ವ್ ದೆಮ್, ಹೌ ಬ್ಯೂಟಿಫುಲ್ ಇಟ್ ಇಸ್. ಈ ಥರ ಸ್ಪೆಷಲಿ ಬ್ಲೆಸ್ಡ್ ಪೀಪಲ್ಗಂತಾನೆ ಈ ಥರ ಲ್ಯಾಂಗ್ವೇಜಸ್ನ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಸ್ಪೆಷಲಿ ಬ್ಲೆಸ್ಡ್ ಅಂದರೆ ವಿಕಲಚೇತನರು ಅಥವಾ ವಿಶೇಷ ಮಕ್ಕಳು ಅಂತ ಹೇಳ್ತೀವಿ. ಇವ್ರನ್ನ ಇಂಗ್ಲೀಷಲ್ಲಿ ಒಂದು ಕಾಮನ್ ವರ್ಡ್ ಇದೆ, ಹ್ಯಾಂಡಿಕ್ಯಾಪ್ಡ್, ಫಿಸಿಕಲಿ ಚಾಲೆಂಜ್ಡ್ ಅಂತ. ಈ ಥರ ವರ್ಡ್ಸ್ನ ಯೂಸ್ ಮಾಡಬಾರ್ದು, ಆದಷ್ಟು ಅವಾಯ್ಡ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಅಂದರೆ ಬ್ರೈಲ್ ಸಿಸ್ಟಮ್. ಇದು ವಿಜುವಲ್ ಇಂಪೇರ್ಡ್ ಇರೋರಿಗೆ, ಅಂದರೆ ಕಣ್ಣು ಕಾಣಿಸ್ದೇ ಇರಲ್ವಲ್ಲ ಅವ್ರಿಗೆ ಹೇಗೆ ಓದೋದು, ಹೇಗೆ ಬರೆಯೋದು, ಹೇಗೆ ಕಮ್ಯುನಿಕೇಟ್ ಮಾಡೋದು. ಅಫ್ಕೋರ್ಸ್ ಅವ್ರು ಮಾತಾಡ್ತಾರೆ, ಬಟ್ ಇದು ರೈಟಿಂಗಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಒಂದು ಪೇಪರ್ ಮೇಲೆ ಒಂದು ನೀಡಲ್, ಸೂಜಿ ತೊಗೊಂಡು ಒಂದು ಲೈನಲ್ಲಿ ನೀವು ಅದನ್ನು ಪೋಕ್ ಮಾಡ್ತಾ ಬನ್ನಿ. ಪೋಕ್ ಅಂದರೆ ಅದನ್ನು ತೂತ್ ಮಾಡ್ತಾ ಬನ್ನಿ. ಆ ಪೇಪರ್ನ ಉಲ್ಟಾ ತಿರುಗಿಸ್ಬಿಟ್ಟು ಟಚ್ ಮಾಡಿ. ಯು ವಿಲ್ ಗೆಟ್ ಅ ಫೀಲ್ ಆಫ್ ಎಂಬೋಸ್ಡ್, ಒಂಥರ ತರಿ ಫೀಲ್ ಆಗುತ್ತೆ. ದ್ಯಾಟ್ ಈಸ್ ದ ವೇ ಆಫ್ ಕಮ್ಯುನಿಕೇಷನ್. ಅವ್ರು ಅದನ್ನು ಟಚ್ ಮಾಡಿ, ಫೀಲ್ ಮಾಡಿ ಅರ್ಥ ಮಾಡ್ಕೋತಾರೆ ವಾಟ್ ಇಸ್ ದೇರ್. ಇನ್ನೂ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈ ವಿಜುವಲಿ ಇಂಪೇರ್ಡ್ ಅವ್ರಿಗೆ ಕಮ್ಯುನಿಕೇಷನ್ಗೋಸ್ಕರ ಅಥವಾ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇಂಪ್ರೂವ್ ಆಗಲಿಕ್ಕೆ ಏನೇನು ಟೆಕ್ನಿಕ್ಸ್ ಇದೆ ಅಂತ ನೀವು ಈ ಹಳೆ ಟೆಲಿಫೋನ್, ಈ ಮೊಬೈಲ್ ಫೋನ್ಸ್ ಅಲ್ಲ, ಟೆಲಿಫೋನಲ್ಲಿ ಕೀಪ್ಯಾಡ್ ಇರುತ್ತೆ.
ಆ ನಂಬರ್ 5 ಮೇಲೆ ಒಂದು ಚಿಕ್ಕ ಡಾಟ್, ಎಂಬೋಸ್ಡ್ ಡಾಟ್ ಥರ ಇರುತ್ತೆ. ಇವಾಗಿನ ಈ ಕೀಬೋರ್ಡ್ಸಲ್ಲೂ ಕೂಡ ಕೆಲವು ಕಡೆ ನೀವು ಟಚ್ ಮಾಡಿದ್ರೆ ಆ ನಂಬರ್ 5 ಕೀಪ್ಯಾಡಲ್ಲಿ ಒಂದು ಎಂಬೋಸ್ಡ್ ಫೀಲ್ ಸಿಗುತ್ತೆ. ದ್ಯಾಟ್ ಈಸ್ ಒನ್ ಆಫ್ ದಿ ಸಿಸ್ಟಮ್ ಫಾರ್ ದೆಮ್ ಟು ಎನೇಬಲ್ ಲರ್ನಿಂಗ್. ಇದೆಲ್ಲ ಒಂದು ಟೆಕ್ನಿಕ್ಸ್, ಇದೆಲ್ಲ ಹ್ಯೂಮನ್ ಕ್ರಿಯೇಟ್ ಮಾಡಿರೋದು. ಸಚ್ ಎ ವಂಡರ್ಫುಲ್ ಥಿಂಗ್ ಅಲ್ಲ. ನಾವು ಇಷ್ಟು ಬ್ಯೂಟಿಫುಲ್ ಲ್ಯಾಂಗ್ವೇಜ್ನ ಒಂದು ಟೆಕ್ನಿಕ್ ಇಟ್ಕೊಂಡು ನಾವು ಹೇಗೆ ಕಲಿಯೋದು? ಸೊ ನೀವು ಯಾವುದೇ ಲ್ಯಾಂಗ್ವೇಜ್ ಕಲಿಬೇಕಾದ್ರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಎ ಲ್ಯಾಂಗ್ವೇಜ್, ಹೌ ಇಟ್ ಈಸ್ ಡಿಸೈನ್ಡ್. ಈಗ ಕನ್ನಡದಲ್ಲಿ ನಾವು ಒಂದು ಪದನ ಹೇಗೆ ಬರಿತೀವಿ ಅದೇ ಥರ ಓದ್ತೀವಿ, ಹೇಗೆ ಓದ್ತೀವಿ ಅದೇ ಥರ ಮಾತಾಡ್ತೀವಿ. ಇದು ಒಂದು ಸಿಸ್ಟಮ್ ಆಫ್ ಎ ಲ್ಯಾಂಗ್ವೇಜ್. ಬಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಇದೇ ಸಿಸ್ಟಮ್ ಇರೋದಿಲ್ಲ. ಕೆಲವು ಕಡೆ ಪ್ರೊನೌನ್ಸಿಯೇಷನ್ ಚೇಂಜ್ ಆಗುತ್ತೆ. ಆ್ಯಂಡ್ ಇಂಗ್ಲೀಷಲ್ಲಿ ಈ ಒಂದು ಕನ್ಫ್ಯೂಷನ್ ತುಂಬ ಇದೆ. ಸೊ ನಾನು ಫರ್ದರ್ ವೀಡಿಯೋಸಲ್ಲಿ ಈ ಪ್ರೊನೌನ್ಸಿಯೇಷನ್, ವರ್ಡ್ ಅಂಡರ್ಸ್ಟ್ಯಾಂಡಿಂಗ್ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಓಕೆ, ನಾನು ಆಗಲೇ ಹೇಳಿದಾಗೆ ಇಂಡಿಯಾ ಹ್ಯಾಸ್ ಮೆನಿ ಲ್ಯಾಂಗ್ವೇಜಸ್ ಆ್ಯಂಡ್ ವಿ ಆರ್ ದಿ ಎಪಿಟಮಿ ಆಫ್ ಯುನಿಟಿ ಇನ್ ಡೈವರ್ಸಿಟಿ. ನಮ್ಮ ದೇಶದಲ್ಲಿ ಇರೋಷ್ಟು ಭಾಷೆಗಳು, ವೈವಿಧ್ಯತೆ ಬೇರೆ ಎಲ್ಲೂ ಇಲ್ಲ, ಅದು ಮಾತ್ರ ಸತ್ಯ. ಈ ಇಂಡಿಯನ್ ಲ್ಯಾಂಗ್ವೇಜಸ್ ಎಷ್ಟಿದೆ ಗೊತ್ತಾ? 22, ಮೋರ್ ದ್ಯಾನ್ 22 ಅಫಿಷಿಯಲ್ ಲ್ಯಾಂಗ್ವೇಜಸ್ ಇದೆ. ಅಮಾಂಗ್ ದೆಮ್ ಫ್ಯೂ ಆರ್ ಹಿಂದಿ, ತಮಿಳ್, ತೆಲುಗು, ನಮ್ಮ ಕನ್ನಡ, ಮಲಯಾಳಂ ಎಕ್ಸೆಟ್ರಾ ಎಕ್ಸೆಟ್ರಾ. ತುಂಬ ಲ್ಯಾಂಗ್ವೇಜಸ್ ಇದೆ. ಇದೆಲ್ಲ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್. ನಾವು ಇಲ್ಲಿ ಮೇನ್ ಇಂಟೆನ್ಷನ್ ಏನು? ಇಂಗ್ಲೀಷ್ ಕಲಿಬೇಕು ಅಂತ. ಸೊ ದ ಲ್ಯಾಂಗ್ವೇಜ್ ಇಂಗ್ಲೀಷ್ ಈಸ್ ನಾಟ್ ಆ್ಯನ್ ಇಂಡಿಯನ್ ಲ್ಯಾಂಗ್ವೇಜ್, ಇಟ್ ಈಸ್ ಅ ಫಾರಿನ್ ಲ್ಯಾಂಗ್ವೇಜ್. ಎಸ್, ಇಟ್ ಈಸ್ ಒನ್ ಆಫ್ ದಿ ಫಾರಿನ್ ಲ್ಯಾಂಗ್ವೇಜಸ್. ಒನ್ ಆಫ್ ದಿ ಅಂದರೆ ಇನ್ನೂ ಯಾವ್ದು ಫಾರಿನ್ ಲ್ಯಾಂಗ್ವೇಜ್ ಇದೆ? ರಷ್ಯನ್, ಫ್ರೆಂಚ್, ಜರ್ಮನ್, ಜಾಪನೀಸ್, ಸ್ಪ್ಯಾನಿಷ್, ಇದೆಲ್ಲ ಕೂಡ ಫಾರಿನ್ ಲ್ಯಾಂಗ್ವೇಜಸ್. ಓಕೆ, ಇಷ್ಟು ಫಾರಿನ್ ಲ್ಯಾಂಗ್ವೇಜಸಲ್ಲಿ ಸದ್ಯಕ್ಕೆ ನಾವು ಇಂಗ್ಲೀಷ್ನ ಕಲ್ತ್ಕೊಳ್ಳೋಣ. ಆಲ್ರೆಡಿ ನಮಗೆ ಗೊತ್ತು, ಓದ್ತೀವಿ, ಬರಿತೀವಿ, ಬಟ್ ಸ್ವಲ್ಪ ಹೆಸಿಟೇಷನ್ ಇದೆ ಮಾತಾಡೋದಕ್ಕೆ. ಸೊ ಏನೆಲ್ಲ ಟೆಕ್ನಿಕ್ಸ್ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಕಮ್ ಔಟ್ ಆಫ್ ದಿ ಹೆಸಿಟೇಷನ್. ಓಕೆ, ಲೆಟ್ಸ್ ಗೋ ಫರ್ದರ್ ಆ್ಯಂಡ್ ಲರ್ನ್. ನಾವು ಇಂಗ್ಲೀಷ್ ಲ್ಯಾಂಗ್ವೇಜಿಂದ ಏನು ಬೆನಿಫಿಟ್, ಅಥವಾ ಯಾವುದೇ ಲ್ಯಾಂಗ್ವೇಜಿಂದ ಏನು ಬೆನಿಫಿಟ್ ಅಂದರೆ, ಫಸ್ಟ್ ಆಫ್ ಆಲ್ ಈಸಿಯಾಗಿ ಕಮ್ಯುನಿಕೇಟ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ದಿ ಮೋಸ್ಟ್ ಎಫಿಷಿಯಂಟ್ ಮೆಥಡ್. ಏನಕ್ಕೆ? ನಮ್ಮ ಐಡಿಯಾಸ್, ನಮ್ಮ ಥಾಟ್ಸ್, ನಮ್ಮ ಒಪಿನಿಯನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಒಂದು ಲ್ಯಾಂಗ್ವೇಜ್ಗಿಂತ ಎಫಿಷಿಯಂಟ್, ಎಫೆಕ್ಟಿವ್ ಮೆಥಡ್ ಇನ್ಯಾವುದೂ ಇಲ್ಲ. ಅಫ್ಕೋರ್ಸ್ ರೈಟಿಂಗ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಕಮ್ಯುನಿಕೇಷನ್, ಬಟ್ ನಾವು ನಮ್ಮ ಫೀಲಿಂಗ್ಸ್ನ ವರ್ಡ್ಸ್ ಮುಖಾಂತರ ಎಕ್ಸ್ಪ್ರೆಸ್ ಮಾಡೋದು ಈಸ್ ದಿ ಮೋಸ್ಟ್ ಎಫಿಷಿಯಂಟ್ ಮೆಥಡ್. ಆ್ಯಂಡ್ ಆಲ್ಸೋ ಎನಿ ಲ್ಯಾಂಗ್ವೇಜ್ ವಿಲ್ ಕ್ರಿಯೇಟ್ ಇಟ್ಸ್ ಓನ್ ಕಲ್ಚರ್. ಫಾರ್ ಎಕ್ಸಾಂಪಲ್ ಕನ್ನಡ ಭಾಷೆ ತಗೊಳ್ಳೋಣ. ನಾವೆಲ್ಲ ಕರ್ನಾಟಕದಲ್ಲಿರೋದ್ರಿಂದ ನಮ್ಮ ಕನ್ನಡ ಭಾಷೆ ಈಸಿಯಾಗಿ ಗೊತ್ತು ಆ್ಯಂಡ್ ತುಂಬ ಚೆನ್ನಾಗಿ ನಮ್ಗೆ ಆ ಭಾವನೆ, ಆ ಸಂಸ್ಕೃತಿ ಅರ್ಥ ಆಗುತ್ತೆ. ಒಂದು ಭಾಷೆ ಸುತ್ತ ತನ್ನದೇ ಆದಂಥ ಒಂದು ಸಂಸ್ಕೃತಿ ಶುರುವಾಗಿರುತ್ತೆ, ಅಲ್ಲೇ ಒಂದು ಹುಟ್ಕೊಂಡಿರುತ್ತೆ, ತನ್ನ ತಾನಾಗಿ ಸೃಷ್ಟಿಯಾಗಿರುತ್ತೆ. ಈ ಒಂದು ಪವರ್, ದಿಸ್ ಪವರ್ ಆ್ಯಂಡ್ ಸ್ಟ್ರೆಂತ್ ಇಸ್ ಪಾಸಿಬಲ್ ಓನ್ಲಿ ಬೈ ಅ ಲ್ಯಾಂಗ್ವೇಜ್. ಇದೇ ಥರ ಇಂಗ್ಲೀಷ್ಗೆ ಕೂಡ ಅದರದೇ ಆದ ಒಂದು ಕಲ್ಚರ್ ಇದೆ, ಅದರದೇ ಆದ ಒಂದು ಸಂಸ್ಕೃತಿ, ಅದರದೇ ಆದ ಒಂದು ಟ್ರೆಡಿಷನ್, ಅದರದೇ ಆದ ಒಂದು ಲೆಗಸಿ, ಒಂದು ಗ್ರಾಮರ್ ಎಲ್ಲ ಕೂಡ ಸೃಷ್ಟಿಯಾಗಿರುತ್ತೆ. ಇಫ್ ವಿ ಅಂಡರ್ಸ್ಟ್ಯಾಂಡ್ ದಿಸ್, ಇದಕ್ಕೆ ನೀವು ಸ್ಪೆಷಲೈಸೇಷನ್ ಮಾಡಬೇಕಾಗಿಲ್ಲ, ಜಸ್ಟ್ ಸಿಂಪಲ್ ಟೆಕ್ನಿಕ್ಸ್ ಫಾಲೋ ಮಾಡಿದ್ರೆ ಸಾಕು, ಯು ವಿಲ್ ರೀಚ್ ದೇರ್. ಸೊ ಐ ವಿಲ್ ಟೆಲ್ ಯು ಹೌ ಟು ಇಂಪ್ರೂವ್. ವೆಲ್, ಇಂಗ್ಲೀಷ್ ಬಗ್ಗೆ ಒಂದು ಚಿಕ್ಕ ಚಿಕ್ಕ ಇನ್ಫಾರ್ಮೇಷನ್ಸ್ನ ತಿಳ್ಕೊಂಬೇಡ. ನಮಗೆಲ್ಲ ಗೊತ್ತು ಇಂಗ್ಲೀಷ್ ಇಸ್ ಅ ಫಾರಿನ್ ಲ್ಯಾಂಗ್ವೇಜ್. ಆ್ಯಂಡ್ ಎಷ್ಟು ಅಕ್ಷರಗಳಿದೆ? ಜಸ್ಟ್ 26 ಲೆಟರ್ಸ್. ಇಲ್ಲಿ ಒಂದು ಪಾಯಿಂಟ್ನ ನೋಟ್ ಮಾಡ್ಕೊಳ್ಳಿ. 26 ಲೆಟರ್ಸ್ ಅಂದರೆ 26 ಅಕ್ಷರಗಳು. ಯೂಶ್ವಲಿ ಎಲ್ಲರೂ ಹೇಳ್ತಾರೆ 26 ಆಲ್ಫಬೆಟ್, ತುಂಬ ಜನ ಹೇಳ್ತಾರೆ 26 ಆಲ್ಫಬೆಟ್. 26 ಆಲ್ಫಬೆಟ್ ಅಲ್ಲ, 26 ಲೆಟರ್ಸ್. ಎ ಇಂದ ಝೆಡ್ ಅಥವಾ ಝಿ ತನಕ ಇರೋದು ಒಂದೊಂದು ಅಕ್ಷರನ ಲೆಟರ್ ಅಂತೀವಿ. ಸೊ ದಿ ಕಂಪ್ಲೀಟ್ ಸೆಟ್, ದ ಸೆಟ್ ಆಫ್ 26 ಲೆಟರ್ಸ್ from A to Z is called alphabet. Okay? And ಮಾತೃಭಾಷೆ, ಕನ್ನಡ ಮಾತೃಭಾಷೆ ಯಾರ ಭಾಷೆ? ಕರ್ನಾಟಕದವ್ರದ್ದು. ಹಾಗೆ ಇಂಗ್ಲೀಷ್ ಯಾರ ಮಾತೃಭಾಷೆ? ಇಟ್ ಈಸ್ ದ ನೇಟಿವ್ ಲ್ಯಾಂಗ್ವೇಜ್ ಆಫ್ ದಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ದಿ ಯುನೈಟೆಡ್ ಕಿಂಗ್ಡಮ್, ಕೆನಡಾ, ಆಸ್ಟ್ರೇಲಿಯಾ ಆ್ಯಂಡ್ ಸೋ ಆನ್. ಇದು ಇಂಗ್ಲೀಷ್ ಭಾಷೆ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್. ಇದ್ರ ಹಿಂದೆ ದೊಡ್ಡ ಹಿಸ್ಟ್ರಿನೇ ಇದೆ. ಅದು ಭಾಷೆ ಕಲಿಬೇಕಾದ್ರೆ ಅದೆಲ್ಲ ತಿಳ್ಕೊಳ್ಳೋ ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಜಸ್ಟ್ ಅಬ್ಸರ್ವ್ ಹೌ ಇಂಗ್ಲೀಷ್ ಇಸ್ ಸ್ಪೋಕನ್. ಓಕೆ, ಮೂವಿಂಗ್ ಆನ್. ಯಾಕೆ ಇಂಗ್ಲೀಷ್?
ನಿಮಗೆಲ್ಲ ಇದು ಕಾಮನ್ ಕ್ವೆಶನ್, ವೈ ಓನ್ಲಿ ಇಂಗ್ಲೀಷ್? ಬಿಕಾಸ್ ಇಂಗ್ಲೀಷ್ ಈಸ್ ಒನ್ ಆಫ್ ದಿ ಲ್ಯಾಂಗ್ವೇಜ್ ಮೋಸ್ಟ್ಲಿ ಯೂಸ್ಡ್ ಇನ್ ಮೇಜರ್ ಪಾರ್ಟ್ ಆಫ್ ದಿ ವರ್ಲ್ಡ್. English is one of the mostly widely spoken languages in the world, and it allows us to communicate with people across the world. ಈಗೆಲ್ಲ ನಿಮಗೆ ಆನ್ಲೈನ್ ಕ್ಲಾಸಸ್, ಇಂಟರ್ನೆಟ್, ಗ್ಲೋಬಲೈಸೇಷನ್ ಎಲ್ಲ ಆದಮೇಲೆ ಇಂಗ್ಲೀಷ್ ಹ್ಯಾಸ್ ಬಿಕಮ್ ಒನ್ ಆಫ್ ದಿ ಮೇಜರ್ ಪಾರ್ಟ್ ಆಫ್ ಅ ಡೇ ಟು ಡೇ ಲೈಫ್. ಬೆಳಗ್ಗೆ ಎದ್ದಾಗಿಂದ ಸಂಜೆ ಮಲಗೋವರೆಗೂ ಇಂಗ್ಲೀಷ್ ಗೊತ್ತಿಲ್ಲದೆ ಇರೋರು ಕೂಡ ಅರಿವಿಲ್ದಂಗೆ ಕಡಿಮೆ ಅಂದರೂ ಒಂದು 500-600 ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡ್ತಾನೆ ಇರ್ತೀವಿ. ಪೇಪರ್, ಬ್ಯಾಂಕು, ಕಸ್ಟಮರು, ದುಡ್ಡು ಡ್ರಾ ಮಾಡೋಕ್ಕೆ ಹೋಗಿದ್ದೆ, ಪೋಸ್ಟ್ ಆಫೀಸು, ಮೊಬೈಲು, ನೆಟ್ವರ್ಕ್. ಸಿ, ವಿತೌಟ್ ಅ ನಾಲೆಜ್ ವಿ ಎಂಡ್ ಅಪ್ ಯೂಸಿಂಗ್ ಮೆನಿ ವರ್ಡ್ಸ್. ಓಕೆ, ಆ್ಯಂಡ್ ಇದ್ರ ಜೊತೆ ಇನ್ನು ನಿಮಗೆ ಕೆಲವು ಕ್ವೆಶನ್ಸ್ ಮೈಂಡಲ್ಲಿ ಬರ್ತಾ ಇರುತ್ತೆ, ಕಾಮನ್ ಕ್ವೆಶನ್ಸ್ ಇದೆಲ್ಲ. ಫಸ್ಟ್ ಕ್ವೆಶನ್ ಹೇಳ್ತೀನಿ ನೋಡಿ, ಅಥವಾ ಫಸ್ಟ್ ಸ್ಟೇಟ್ಮೆಂಟ್ ಇದು. ಹಾಂ ಹೌದು ಮೇಡಮ್, ನಮ್ಮ ಮನೆ ಪಕ್ಕದ ಮನೆಯವರು ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಅವ್ರು ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು, ನಾನು ಕನ್ನಡ ಮೀಡಿಯಮಲ್ಲಿ ಓದಿದೆ, ಹಾಗಾಗಿ ನಂಗೆ ಇಂಗ್ಲೀಷ್ ಬರಲ್ಲ. ಇದು ಒನ್ ಸೆಟ್ ಆಫ್ ಪೀಪಲ್ ಹೇಳೋವಂಥ ಮಾತು. ಇನ್ನೊಂದು ವರ್ಷನ್ ಹೇಳ್ತೀನಿ ಕೇಳಿ. ನೋಡಿದ್ರಾ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಲ್ಲ ಅವರು, ಕನ್ನಡ ಮೀಡಿಯಮಲ್ಲಿ ಓದಿರೋದು, ಆದರೂ ಇಂಗ್ಲೀಷ್ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ. ಇದು ಇನ್ನೊಂದು ವರ್ಷನ್. ಓಕೆ, ಏನಾಗುತ್ತೆ ಇದೆಲ್ಲ, ಏನಕ್ಕೆ ಈ ಥರ ಮಾತಾಡ್ತಾರೆ, ರೀಸನ್ಸ್ ನೋಡೋಣ. ಆಮೇಲೆ ಇನ್ನೊಂದು, ಮೇಡಮ್ ನನ್ನ ಮಕ್ಕಳು ಇನ್ನೂ ಚಿಕ್ಕವರು ಸ್ಕೂಲ್ಗೆ ಹೋಗ್ತಾರಲ್ಲ, ಬೇಗ ಕಳಿಸ್ಬಿಡ್ತಾರೆ ಇಂಗ್ಲೀಷ್, ಈಗ ನಮ್ಗೆ ಏಜ್ ಆಗೋಯ್ತು ಮೇಡಮ್, ಇವಾಗ ಕಲಿಯೋಕ್ಕಾಗಲ್ಲ. ದೀಸ್ ಆರ್ ದಿ ಕಾಮನ್ ಕ್ವೆಶನ್ಸ್ ಐ ಹ್ಯಾವ್ ಫೇಸ್ಡ್ ಆ್ಯಂಡ್ ಐ ಹ್ಯಾವ್ ಆನ್ಸರ್ಡ್ ಆಲ್ಸೋ. ತುಂಬ ಜನ ನನ್ನ ಈ ಕ್ವೆಶನ್ಸ್ ಕೇಳ್ತಾರೆ, ಆ್ಯಂಡ್ ತುಂಬ ಜನ ಈ ಸಿಚುವೇಶನಲ್ಲಿ ಇದ್ದವರು ಚೆನ್ನಾಗಿ ಇಂಗ್ಲೀಷ್ ಮಾತಾಡಿರೋದನ್ನ ವಿತ್ ದಿ ಹೆಲ್ಪ್ ಆಫ್ ದೀಸ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಐ ಹ್ಯಾವ್ ವಿಟ್ನೆಸ್ಡ್. ನಾವು ಏನು ಕ್ವೆಶನ್ಸ್, ಹೂ ಕ್ಯಾನ್ ಲರ್ನ್ ಇಂಗ್ಲೀಷ್? ಯಾರೇ ಆಗಲಿ ಭಾಷೆ ಕಲಿಯೋ ಒಂದು ಆಸಕ್ತಿ ಇದ್ದರೆ ಅಷ್ಟೇ ಸಾಕು. Anybody who has the interest to learn English can learn this language. It is a simple language. Okay, and ನಮ್ಮ ಇಂಟೆನ್ಷನ್ ಇಲ್ಲಿ ನಾನು ಮೇನ್ ಫೋಕಸ್ ಮಾಡ್ತಾ ಇರೋದು ಸಿಂಪಲ್ ಟೆಕ್ನಿಕ್ಸಿಂದ ಸಿಂಪಲ್ ಇಂಗ್ಲೀಷ್ ಮಾತಾಡೋದು. ಓಕೆ, ಜಸ್ಟ್ ಫೋಕಸ್ ಆನ್ ಸ್ಪೀಕಿಂಗ್ ಇಂಗ್ಲೀಷ್ ಇನ್ ಅ ಸಿಂಪಲ್ ವೇ, ದಟ್ಸ್ ಇಟ್. ಆ್ಯಂಡ್ ನಾನು ಆಗಲೇ ಹೇಳಿದ್ನಲ್ಲ, 2 ವರ್ಷನ್ಸ್. ಇಸ್ ಇಟ್ ಓನ್ಲಿ ಪೀಪಲ್ ಹೂ ಸ್ಟಡಿಡ್ ಇನ್ ಇಂಗ್ಲೀಷ್ ಮೀಡಿಯಮ್ ಕ್ಯಾನ್ ಲರ್ನ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ವೆಲ್? ಆ್ಯಬ್ಸಲ್ಯೂಟ್ಲಿ ನೋ. ಅದು ಮಿತ್, ಅದರಲ್ಲಿ ಯಾವುದೇ ಒಂದು ಹುರುಳಿಲ್ಲ. ಯಾವ ಮೀಡಿಯಮಲ್ಲಿ ಓದಿದ್ರಿ ಅದು ಲೆಕ್ಕ ಬರೋಲ್ಲ. ಈಗ ನೀವು ಯಾರಾದರೂ ತೆಲುಗು, ತಮಿಳ್ ಮಾತಾಡೋರು ಇದ್ದರೆ ಅದು ನಿಮ್ಮ ಮಾತೃಭಾಷೆ ಅಲ್ಲ, ನಿಮ್ಮ ಮಾತೃಭಾಷೆ ಕನ್ನಡ. ಆದರೂ ನೀವು ತೆಲುಗು, ತಮಿಳ್, ಮಲಯಾಳಂ, ಇದು ಬೇರೆ ಯಾವುದೇ ಭಾಷೆ ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಂದರೆ, ಡಿಡ್ ಯು ಗೋ ಆ್ಯಂಡ್ ಸ್ಟಡಿ ಇನ್ ದೋಸ್ ಮೀಡಿಯಮ್ ಸ್ಕೂಲ್? ನೋ, ಇಟ್ಸ್ ಜಸ್ಟ್ ಥ್ರೂ ಪ್ರಾಕ್ಟಿಸ್. ಸೊ ಇಂಗ್ಲೀಷ್ ಕೂಡ ನೀವು ಪ್ರಾಕ್ಟೀಸಿಂದನೇ ಈಸಿಯಾಗಿ ಮನೇಲಿ ಕೂತ್ಕೊಂಡು ಕಲಿಬೋದು. ಆಲ್ ರೈಟ್. ಆ್ಯಂಡ್ ಏಜ್ ಲಿಮಿಟ್, ಕಲಿಯೋದಕ್ಕೆ ಏನೂ ಏಜ್ ಲಿಮಿಟೇ ಇಲ್ಲ. ಆ್ಯಂಡ್ ನಮ್ಮ ಚಾನಲ್, ನಾವು ಹೆಸರಿಟ್ಟಿರೋ ಚಾನಲ್ ಕೂಡ ಇದೇ ಒಂದು ಇಂಟೆನ್ಷನಲ್ಲಿ, ಕಲಿಯೋಣ ಎನಿ ಟೈಮ್. ದೇರ್ ಇಸ್ ನೋ ಏಜ್ ಲಿಮಿಟ್ ಫಾರ್ ಲರ್ನಿಂಗ್. ಓಕೆ, ನಾವು ಬೆನಿಫಿಟ್ಸ್ ಆಫ್ ಲರ್ನಿಂಗ್ ಇಂಗ್ಲೀಷ್. ಇದು ಕಾಮನ್ ಗ್ರೂಪ್ಗೆ ಬೇರೆ 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 ಕಾರಣಗಳಿರುತ್ತೆ. ನನಗೇನು ಯೂಸ್ ಆಗುತ್ತೆ, ಅಥವಾ ನನಗೇನು ಇಂಪಾರ್ಟೆಂಟ್ ಇದರಿಂದ ನನಗೇನು ಬೆನಿಫಿಟ್ ಆಗುತ್ತೆ ಅಂತ. ಈಗ ಸ್ಟೂಡೆಂಟ್ಸ್, ಜಾಬ್ ಸೀಕರ್ಸ್, ವರ್ಕಿಂಗ್ ಪೀಪಲ್, ಆಲ್ರೆಡಿ ಅವ್ರಿಗೆ ಇಂಗ್ಲೀಷ್ ಕಾಂಟ್ಯಾಕ್ಟ್ ತುಂಬಾ ಇರುತ್ತೆ, ಪ್ರತಿದಿನ ಕೇಳಿಸ್ಕೊತಾ ಇರ್ತಾರೆ, ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತಾರೆ. ಫಾರ್ ದೆಮ್ ದೇ ಕ್ಯಾನ್ ಕಮ್ಯುನಿಕೇಟ್ ಮೋರ್ ಕಾನ್ಫಿಡೆಂಟ್ಲಿ. ಇವಾಗ ಮಾತಾಡೋದಕ್ಕಿಂತ ಹೆಚ್ಚಾಗಿ ಕಾನ್ಫಿಡೆಂಟಾಗಿ ಅವ್ರು ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅವ್ರ ಲರ್ನಿಂಗ್ ಸ್ಟೈಲ್ಸ್ ಇನ್ನೂ ಚೂರು ಡೆವಲಪ್ ಆಗುತ್ತೆ. ಎನ್ಹ್ಯಾನ್ಸ್ ಲರ್ನಿಂಗ್ ಸ್ಟೈಲ್ಸ್, ಕರಿಯರ್ ಗ್ರೂಮಿಂಗ್, ಇಟ್ ವಿಲ್ ಹೆಲ್ಪ್ ದೆಮ್ ಟು ಗ್ರೂಮ್ ದೇರ್ ಕರಿಯರ್. ಒಂದು ಅಡ್ವಾನ್ಸ್ ಲೆವೆಲ್ಗೆ ಅವರು ಹೋಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಹೋಮ್ ಮೇಕರ್ಸ್ ಆ್ಯಂಡ್ ಅದರ್ ಸೆಲ್ಫ್ ಎಂಪ್ಲಾಯ್ಡ್ ಪೀಪಲ್. ಹೋಮ್ ಮೇಕರ್ಸ್, ಮನೇಲೇ ಇರ್ತೀವಿ ಮೇಡಮ್, ನಮಗೇನಕ್ಕೆ ಇಂಗ್ಲೀಷ್ ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ. ಅಥವಾ ಕೆಲವ್ರು ಹೇಳ್ತಾರೆ, ಮ್ಯಾಮ್ ನನಗೆ ಇಂಗ್ಲೀಷ್ ಎಲ್ಲ ಅರ್ಥ ಆಗುತ್ತೆ, ಇನ್ನೊಬ್ರು ಹೇಳಿದ್ರೆ ನನಗೆ ಅರ್ಥ ಆಯಿತು, ಬಟ್ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಓಕೆ, ಸೊ ಹೋಮ್ ಮೇಕರ್ಸ್, ಮದರ್ಸ್ ಎಟ್ ಹೋಮ್, ಈ ವಿಡಿಯೋ ನಿಮಗೂ ಕೂಡ. ನಿಮ್ಮ ಮಕ್ಕಳು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಸ್ಕೂಲ್ಗೆ ಹೋದಾಗ ಇಟ್ ವಿಲ್ ಹೆಲ್ಪ್ ಯು ಟು ಫೇಸ್ ದ ಮೀಟಿಂಗ್ ಇನ್ ಅ ಕಾನ್ಫಿಡೆಂಟ್ ವೇ. ಒಂದು ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಹೂಎವರ್ ಇಸ್ ಸೆಲ್ಫ್ ಎಂಪ್ಲಾಯ್ಡ್, ಮನೇಲಿ ಕೂತು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡೋರಿಗೆ ನೀವು ಹೊರಗಡೆ ಹೋಗಿ ಸೇಲ್ಸ್ ಇಂಪ್ರೂವ್ ಮಾಡಬೇಕು, ಅಥವಾ ನಿಮ್ಮ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ನ ಇಂಪ್ರೂವ್ ಮಾಡಬೇಕು, ಇದಕ್ಕೆಲ್ಲ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಅಬವ್ ಆಲ್, ಸೋಷಿಯಲೈಸಿಂಗ್ ಬಿಕಮ್ಸ್ ಮೋರ್ ಈಸಿ ಫಾರ್ ಯು. ಒಂದೇ ಒಂದು ಲ್ಯಾಂಗ್ವೇಜ್ ಡೆವಲಪ್ಮೆಂಟಿಂದ ಸೋಷಿಯಲೈಸಿಂಗ್ ನಿಮಗೆ ಈಸಿ ಆಗುತ್ತೆ. ಓಕೆ, ಆ್ಯಂಡ್ ಎವ್ರಿಥಿಂಗ್ ಸ್ಟಾರ್ಟ್ಸ್ ವಿತ್ ಒನ್ ಸಿಂಗಲ್ ಸ್ಟೆಪ್, that is practicing, knowing, learning. All right,
ಸೊ ನಾನು ನಿಮಗೆ ಅಡಿಷ್ನಲ್ ಟಿಪ್ಸ್ ಆ್ಯಂಡ್ ಟೆಕ್ನಿಕ್ಸ್ನ ಹೇಳ್ತಾ ಹೋಗ್ತೀನಿ ಥ್ರೂ ಔಟ್ ದ ವಿಡಿಯೋ. ಪ್ಲೀಸ್ ಡೂ ವಾಚ್ ಇಟ್. ಈಗ ಅಗೇನ್ ಬ್ಯಾಕ್ ಟು ಅವರ್ ಮೇನ್ ಟಾಪಿಕ್, ಕಮ್ಯುನಿಕೇಷನ್. ನಾನು ಬಿಗಿನಿಂಗಲ್ಲೇ ಹೇಳಿದಾಗ ಪ್ರಾಣಿಗಳು ಕೂಡ ಮಾತಾಡುತ್ತೆ, ಮನುಷ್ಯರು ಕೂಡ ಮಾತಾಡ್ತೀವಿ. ಜಸ್ಟ್ ದ್ಯಾಟ್ ಇಟ್ ಈಸ್ ಟೂ ಡಿಫ್ರೆಂಟ್ ಮೆಥಡ್ ಆಫ್ ಕಮ್ಯುನಿಕೇಷನ್. ಸೊ ಹಿಯರ್ ಇಸ್ ದಿ ಡೆಫಿನಿಷನ್. Communication is transferring messages, opinion, thoughts, information, knowledge by speaking, writing or by any other medium. 4-step way. This is the most and important technique that one should know to learn any language. ಈ 4-step ಟೆಕ್ನಿಕ್ನ ನೀವು ಪ್ರಾಕ್ಟೀಸ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ರೆ ನಾಟ್ ಓನ್ಲಿ ಇಂಗ್ಲೀಷ್, ಯಾವುದೇ ಭಾಷೆನ ನೀವು ಈಸಿಯಾಗಿ ಕಲಿಬೋದು. ಆ್ಯಂಡ್ ಏನಿದು ಟೆಕ್ನಿಕ್? LSRW. LSRW. L for learn, S for speak, R for read, W for write. Listen, speak, read and write. ಈಗ ನಾವು ಕನ್ನಡ ಹೇಗೆ ಕಲ್ತ್ವಿ? ಹುಟ್ಟಿದ ತಕ್ಷಣ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸಿದ್ರ ನಮ್ಮ ಮನೇಲಿ, ಅಥವಾ ನಿಮ್ಮ ಮಕ್ಕಳನ್ನ ಹಾಕಿ ಸೇರಿಸಿದ್ರ? ಫಸ್ಟ್ ಗ್ರಾಮರ್ ಕಲ್ತ್ಕೊಂಡ್ಬಿಡು, ಆಮೇಲೆ ನೀನು ಸೆಂಟೆನ್ಸ್ ಕಲ್ತ್ಕೊ, ಆಮೇಲೆ ಮಾತಾಡೋದು ಕಲ್ತ್ಕೊ ಅಂತ? ಡೆಫಿನೆಟ್ಲಿ ನಾಟ್. ಮಕ್ಕಳು ಅಥವಾ ನಾವು ಕನ್ನಡ ಕಲ್ತಿರೋದು ಫಸ್ಟು ಮನೇಲಿ ಮಾತಾಡೋದನ್ನು ಕೇಳಿಸ್ಕೊಂಡ್ವಿ, ಅದಾದಮೇಲೆ ಕೇಳಿಸ್ಕೊಂಡಿರೋದನ್ನು ಮಾತಾಡಿದ್ವಿ. ಎಲ್ಲ ಆಗಿ ಒಂದು 3 years ಆದಮೇಲೆ ವಿ ವೆಂಟ್ ಟು ಸ್ಕೂಲ್. ಅಲ್ಲಿ ವಿ ಲರ್ನ್ಡ್ ಲೆಟರ್ಸ್, ಅಕ್ಷರಗಳು, ಸೆಂಟೆನ್ಸ್, ಇದೆಲ್ಲ ಕಲ್ತಿದ್ದು. ಬಟ್ ಇಂಗ್ಲೀಷಲ್ಲಿ ನಾವು ರಿವರ್ಸ್ ಆರ್ಡರ್ ಫಾಲೋ ಮಾಡಿಬಿಟ್ವಿ. ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಡೈರೆಕ್ಟಾಗಿ ಸ್ಕೂಲ್ಗೆ ಹೋದಾಗ ಜಾಸ್ತಿ ಇಂಗ್ಲೀಷ್ ಗೊತ್ತಿರಲಿಲ್ಲ, ಅಲ್ಲಿವರೆಗೂ ಸ್ವಲ್ಪ ಗೊತ್ತಿತ್ತು. ಬಟ್ ಒನ್ಸ್ ವಿ ಎಂಟರ್ಡ್ ದ ಸ್ಕೂಲ್, ಅಲ್ಲಿ ನಾವು ಫಸ್ಟ್ ಅಕ್ಷರಗಳು ಕಲಿತ್ವಿ, ಆಮೇಲೆ ಬರೆಯೋದು ಕಲ್ತ್ವಿ. ವಿ ಮಿಸ್ಡ್ ಆನ್ ದಿಸ್ ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಈ ಫಸ್ಟ್ 2 ಸ್ಟೆಪ್ಸ್ ನಮಗೆ ಕನ್ಫ್ಯೂಷನ್ ಅಥವಾ ನಾವು ಕರೆಕ್ಟಾಗಿ ಫಾಲೋ ಮಾಡದೇ ಇರೋದ್ರಿಂದ ನಮಗೆ ಇಂಗ್ಲೀಷಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ whoever wants to improve your English language and communication, please focus only on the first 2 steps now. Listen and speak. Listen and speak. ಕೇಳಿಸ್ಕೊಳ್ಳಿ, ಮಾತಾಡಿ, ಕೇಳಿಸ್ಕೊಳ್ಳಿ, ಮಾತಾಡಿ. By doing this 2 techniques in a strict and systematic way, ಅಬ್ಸರ್ವ್ ಮಾಡಿ, 1 ವಾರದಲ್ಲೇ ನಿಮ್ಮ ಇಂಗ್ಲೀಷ್ ತುಂಬ ಇಂಪ್ರೂವ್ ಆಗುತ್ತೆ. ಇದು ಖಂಡಿತ ವರ್ಕ್ ಆಗುತ್ತೆ. ಪ್ಲೀಸ್ ಸ್ಟಾರ್ಟ್ ಮಾಡಿ ಇವತ್ತಿಂದ. All you need to do is listen and speak. Listen and speak. Listen and speak. Listen and speak ಅಂದಾಗ ನೀವು ಏನು ಕೇಳಿಸ್ಕೊತೀರೋ ಅದನ್ನು ಹೇಳಿ. ರಿಪೀಟ್ ವಾಟ್ ಯು ಲಿಸನ್ ಆ್ಯಂಡ್ ಸ್ವಲ್ಪ ಆದಷ್ಟು ಇಂಗ್ಲೀಷ್ನ ಜಾಸ್ತಿ ಕೇಳಿಸ್ಕೊಳ್ಳಿ. ದಿಸ್ ಇಸ್ ದ ಟಿಪ್ ಆ್ಯಂಡ್ ಆಲ್ಸೋ ದಿ ಟೆಕ್ನಿಕ್ ಟು ಇಂಪ್ರೂವ್ ಇಂಗ್ಲೀಷ್. ಓಕೆ.